ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ತಂಗಿ ಸೇರ್ಕೊಂಡು ಯಾರಿಗೋ ಮುಹೂರ್ತ ಇಡೋ ಪ್ಲಾನ್ ಮಾಡ್ತಾ ಇದ್ರಿ. ಯಾವುದು ಆ ನತದೃಷ್ಟ ಜೀವ? ಮಾಮ್ಸ್ ಹೇಳು ಹೇಳು. ಅದು ಅದು ಅಳಿಮಯ್ಯ. ಅದು ಅಳಿಮಯ್ಯ. ಇದೆಲ್ಲ ಬೇಡ ಮಾಮ್ಸ್. ಎಷ್ಟಾಗಲಿ ನಾನು ನೀನು ಕುಚಿಕೋಲ್ಲ, ಇಬ್ರು ಒಂದೇ ದೋಣಿ ಕಳ್ರಲ್ವ? ಹೇಳು ಮಾಮ್ಸ್, ನನ್ನ ಹತ್ರ ಏನು ನಿಂದು ಸೀಕ್ರೆಟ್? ಈ ಕತೆ ಶುರುವಾಗಿದ್ದು ಒಂದು 30-35 ವರ್ಷದ ಹಿಂದೆ. ನಾನು ನಿನ್ನಮ್ಮ ಇಬ್ಬರು ನಿರ್ಗತಿ ಕರ್ಕೊಂಡು ಒಂದೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಆಗ ನಮಗೆ ಆಶ್ರಯ ದಾತರ ಸಿಕ್ಕಿದ್ದೆ ನಿನ್ನಪ್ಪ. ನನಗೂ ನಿನ್ನಮ್ಮಂಗೂ ಆಶ್ರಯ ಕೊಟ್ಟರು. ಬರೀ ಆಶ್ರಯ ಮಾತ್ರ ಅಲ್ಲ, ನಿನ್ನಮ್ಮಂಗೆ ಬಾಳು ಕೊಟ್ಟರು. ನಿನ್ನಮ್ಮ ನನ್ನ ಪ್ರೀತಿಸಿ ಮದುವೆನೂ ಆದ್ರು ಕಣೋ. ಸ್ವಲ್ಪ ದಿನ ಎಲ್ಲನೂ ಚೆನ್ನಾಗಿತ್ತು. ಆದರೆ ದಿನ ಕಳೆದಂಗೆ ವಾರಸಿಟ್ಲು ಪಡೆದಂಗೆ ನನಗೆ ಒಂದು ಸತ್ಯ ಗೊತ್ತಾಯಿತು. ನಿನ್ನಪ್ಪಂಗೆ ಆಲ್ರೆಡಿ ಒಂದು ಮದುವೆ ಆಗಿದೆ, ಹೆಂಡತಿ ಮಕ್ಕಳು ಇದ್ದಾರೆ ಅಂತ. ಆಮೇಲೆ ಏನಾಯ್ತಮ್ಮ? ಇನ್ನೇನಾಗತ್ತೆ, ನಿನ್ನ ಅಪ್ಪ ಎರಡನೇ ಮದುವೆ ಆಗಿರೋದು ಗೌತಮ್ ತಾಯಿ ಇದ್ದಾಳಲ್ಲ, ಅವಳು ತನಕ ಹೋಯ್ತು. ನಿನ್ನ ಅಪ್ಪನ ಜೊತೆ ದಿನ ಕಚ್ಚಾಡೋಳು ಕಡೆ ನಾಯಿ ಥರ. ಒಂದು ಫೈನ್ ಡೇ ನೋಡಿ, ಇನ್ನು ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ, ನಿಮ್ಮ ಜೊತೆ ಬದುಕಕ್ಕಾಗಲ್ಲ ಅಂತ ಗಂಟು ಮುಟ್ಟೆ ಕಟ್ಕೊಂಡು ಹೊರಟೆ ಹೋಗ್ಬಿಟ್ರು. ಹೋದವಳು ಮತ್ತೆ ವಾಪಸ್ ಬರಲ್ಲ ಅಂತ ನಾವು ನೆಮ್ಮದಿಯಾಗಿದ್ವಿ. ಸ್ವಲ್ಪ ದಿವಸ ಕಳೆದ ಮೇಲೆ ಗಂಡ ಹೆಂಡತಿ ಸಂಬಂಧ ಸರಿ ಹೋಗಕ್ಕೆ ಶುರುವಾಯಿತು. ಹೀಗೆ ಮುಂದುವರೆದು ಅವಳು ಮತ್ತೆ ವಾಪಸ್ ಬಂದರೆ ನನ್ನ ತಂಗಿ ಭವಿಷ್ಯಕ್ಕೆ ಮುಳ್ಳಾಗ್ತಾಳೆ ಅಂತ ಅವಳನ್ನು ಮುಗಿಸೋ ಯೋಚನೆ ಮಾಡಿದೆ ಅಳಿಮಯ್ಯ. ಅಂದರೆ ಅವಳನ್ನು ಮುಗಿಸಿದ್ ನೀನ? ನಾನು ಅವಳನ್ನು ಕೊಲ್ಲೋದಕ್ಕಿತ್ಲೇ ಹೋದೆ ಅಳಿಮಯ್ಯ. ಆದರೆ ಅದರಲ್ಲೊಂದು ಟ್ವಿಸ್ಟ್ ಇತ್ತು. ಮಹಾತಿರು ಅಂತಾರಲ್ಲ ಆ ಥರ. ಅವಳು ಹೋಗ್ತಿದ್ದ ಬಸ್ಸಿಗೆ ಅವಳನ್ನು ಕೊಲ್ಲಬೇಕು ಅಂತ ಆಕ್ಸಿಡೆಂಟ್ ಮಾಡುತ್ತೆ. ಅವಳು ಸತ್ತು ಅಂತ ಸಮಾಧಾನನೂ ಪಟ್ಟೆ. ಅಳಿಮಯ್ಯ, ನನ್ನ ತಂಗಿ ಬದುಕು ಸುಗಮ ಆಯಿತು ಅಂತ ಬಹಳ ಖುಷಿಪಟ್ಟೆ. ಆದರೆ ಅವಳಿನ್ನೂ ಸತ್ತಿಲ್ಲ, ಬದುಕಿದ್ದಾಳೆ ಅನ್ನೋ ವಿಷಯ ಇವತ್ತು ನನಗೆ ಗೊತ್ತಾಯ್ತು ಕಣೋ. ಬೆಳಿಗ್ಗೆ ನಾನೇ ನನ್ನ ಕಣ್ಣಾರ ಅವಳನ್ನು ಹತ್ತಿರದಿಂದ ನೋಡಿದೆ ಕಣೋ. ಅವಳ ಮಗಳು ಇಬ್ಬರು ಇದ್ದಾರೆ. ನಾನು ಸೀರಿಯಸ್ ಆದ ವಿಷಯ ಹೇಳ್ತಾ ಇದ್ದೀನಿ, ಸುಮ್ಮನೆ ತಲೆ ಹಡ್ಸ್ಕೊಂಡಿದ್ಯಲ್ಲ. ತಲೆ ಹೋಗೋ ವಿಷಯ ಕಣೋ ಇದು. ನಿಂಗೆ ಶಾಕ್ ಆಗಿಲ್ವಾ? ಶಾಕ್ ಆದ್ರೆ ಏನು ಪ್ರಯೋಜನ? ನೋ ಯೂಸ್. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ಅದಕ್ಕೆ ತಲೆ ಉಪಯೋಗಿಸ್ತಾ ಇತ್ತು. ಏನಾದರೂ ಐಡಿಯಾ ಬಂತೇನೋ? ಮಾಮ್ಸ್, ಐಡಿಯಾಸ್ಗೇನು ಕೊರತೆ ಇಲ್ಲ ನನ್ನ ಹತ್ರ, ಟನ್ಗಟ್ಟಲೆ ಇದೆ. ಆದರೆ ಆ ಐಡಿಯಾಸ್ಗಳಲ್ಲಿ ಯಾವುದು ಬೆಸ್ಟು ಅಂತ ಯೋಚನೆ ಮಾಡ್ತೀನಿ. ಬಟ್ ಅದನ್ನೆಲ್ಲ ನಾನು ನಿನಗೆ ಹೇಳಬೇಕು ಅಥವಾ ನಿಮಗೆ ಹೆಲ್ಪ್ ಮಾಡಬೇಕು ಅಂತಂದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಅದೇನು ಹೇಳು, ನಮಗೂ ಬೇರೆ ಗತಿಲ್ವಲ್ಲ. ವೆರಿ ಸಿಂಪಲ್, ತುಂಬ ಈಸಿ. ನನ್ನನ್ನು ಮತ್ತು ಮಾಮನ್ನ ಕಾಂಪ್ರಮೈಸ್ ಮಾಡಿಸ್ಬಿಡ್ಬೇಕು. ಮಾಮ್ಗೆ ನನ್ನ ಮೇಲೆ ಒಂಚೂರೇ ಚೂರು ಇಷ್ಟು ಬೇಜಾರಿದೆ ನೋಡು, ಅದನ್ನು ಕಂಪ್ಲೀಟಾಗಿ ಹೋಗಿಸ್ಬಿಡ್ಬೇಕು. ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಲಿಟ್ರಲಿ ಮುರಿದೋಗಿರೋ ನಮ್ಮ ಬಾಂಡಿಗೆ ಬ್ಯಾಂಡೇಜ್ ಹಾಕಿ ಸರಿ ಮಾಡಬೇಕು. ಅಷ್ಟು ಮಾಡು ಸಾಕು. ನಿಮ್ಗಳನ್ನ ಸೇಫ್ ಮಾಡೋ ಕಾಂಟ್ರಾಕ್ಟ್ನ ನಾನು ತಗೋತೀನಿ. ಈ ಜೈ ಡಿಕ್ಷನರಿಲಿ ಇಂಪಾಸಿಬಲ್ ಅನ್ನೋ ಟಾಸ್ಕೇ ಇಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.